ನಮಸ್ಕಾರ ಎಲ್ಲ ಸೌಜನ್ಯ ಹೋರಾಟಗಾರರಿಗೂ ಸಾಮಾಜಿಕ ಹೋರಾಟಗಾರರಿಗೂ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತ. ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮತ್ತು ಸ್ವಾಗತ ಸುಸ್ವಾಗತ. ನೋಡಿ ಸ್ನೇಹಿತರೆ, ಧರ್ಮಸ್ಥಳದ ಪ್ರಕರಣದಲ್ಲಿ, ಬುರುಡೆ ಪ್ರಕರಣದಲ್ಲಿ, ಶವ ಸಾಗಾಣಿಕೆ ಪ್ರಕರಣದಲ್ಲಿ ಇಲ್ಲಿವರೆಗೂ ಏನು ನಡೆದಿದೆ ಎಂಬುದು ಗೊತ್ತನೇ ಆಗ್ತಾ ಇಲ್ಲ. ಒಂದು ತನಿಖೆ ವರದಿ ಮಾತ್ರ ಕೊಟ್ಬಿಟ್ರು. ಅದನ್ನ ಇವರು ಬುರುಡೆ ಮಾಧ್ಯಮದಲ್ಲಿ ಕೂತ್ಕೊಂಡಿರ್ತಕ್ಕಂಥ ಕೆಲವೊಂದು ಲೋಫರ್ಗಳು, ಕಿರಿಕಿರಿತಿ ಎಂಬ ಲೋಫರು ಮತ್ತು ಅವನ ಫ್ರೆಂಡ್ ಇನ್ಯಾರಿದ್ರೆ ಲೆಕ್ಕಕ್ಕೆ ವಸಂತ ಗಿಳಿ ಯಾರೋ ಇನ್ಯಾವ ಲೋಫರ್ಗಳೆಲ್ಲ ಸೇರ್ಕೊಂಡು ಕೇಸ್ನ ಅಲ್ಲಾಡಿಸ್ತಿದ್ದಾರೆ. ಸೌಜನ್ಯ ಕೇಸಲ್ಲಿ ಸಾಕ್ಷಿ ಮಹಿಳೆ ಉಲ್ಟಾ ಹೊಡೆದ್ರು, ಸುಜಾತ ಥರ ಉಲ್ಟಾ ಹೊಡೆದ್ರು, ಹಾಗೆ ಹೀಗೆ ಅಂತೇಳಿಲ್ಲ. ಬುರುಡೆ ಮಾಧ್ಯಮದಲ್ಲಿ ಕೂತ್ಕೊಂಡು ಬುರುಡೆ ಬಿಡ್ತಾವ್ರೆ. ಜನಗಳ ಯಾವ ಥರ ದಿಕ್ಕು ತಪ್ಪಿಸ್ತಾರೆ, ಯಾವ ಥರ ಇವರು ಜನಗಳು ಮೈಂಡ್ ವಾಶ್ ಮಾಡ್ತಾರೆ ಎಂಬುದು ಮೇಲ್ನೋಟಕ್ಕೆ ಕಾಣ್ತಾರೆ. ಒಂಥರ ಏನು ಗೊತ್ತಾ, ಕ್ರಿಶ್ಚಿಯನ್ ಮಿಷನ್ಗಳು ಬ್ರೈನ್ ವಾಶ್ ಮಾಡಿ ಅವ್ರ ಪಂಥ ಕೇಳ್ಕೊತಾರಲ್ಲ, ಕೆಲವರು ಹೋಗಲ್ಲ, ಕೆಲವರು ಹೋಗ್ತಾರೆ. ಆ ಥರನೇ ಇವರು ಬ್ರೈನ್ ವಾಶ್ ಮಾಡ್ತಾರೆ ಎಂಬುದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಇಂಥ ಲೋಪರಗಳಿಂದ ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಹಿಂದೂಗಳ ಕಗ್ಗೊಲೆ, ಕರ್ಮಕಾಂಡ, ಹೆಗ್ಡೆಯ ಕರ್ಮಕಾಂಡ ಬೇಜಾನಿದ್ದಾವೆ. ಅಂಥವಕ್ಕೆಲ್ಲ ನ್ಯಾಯ ಎಲ್ಲಿ ಸಿಗುತ್ತೆ ಹೇಳಿ? ವಸಂತ್ ಕಿರಿಕ್, ನಿನಗೆ ದಮ್ಮು ತಾಕತ್ತಿದ್ರೆ ನೀನೇನೋ ಮಾತಾಡ್ತಿದೆಯಲ್ಲ ಹೆಗ್ಡೆ ಪರವಾಗಿ, ಆ ಕ್ಷೇತ್ರ ನೋಡಿ ನಮ್ಮದು, ನಮ್ಮ ಕ್ಷೇತ್ರದ ಬಗ್ಗೆ ನಮಗೆ ಎಲ್ಲಿ ನಾವು ಅಪಪ್ರಚಾರ ಮಾಡೋದಿಲ್ಲ. ಆದರೆ ಏನು ಮಾಡೋದು, ಕರ್ಮ. ನಮ್ಮ ದೇವಸ್ಥಾನ ಯಾವನೋ ಒಬ್ಬನ ಹೆಸರಲ್ಲಿದೆ, ಅವನ್ಯಾವ ನಿನಗೆಲ್ಲ ಗೊತ್ತಿದೆ, ಅದೇ ಹೆಗ್ಡೆ. ನಿನಗೆ ತಾಕತ್ತಿದ್ರೆ ಸರ್ಕಾರದ ಹೆಸರಿಗೆ ಮಾಡಿಸೋ, ಈ ಲೋಫರ್ ಸರ್ಕಾರದ ಹೆಸರಿಗೆ ಮಾಡಿಸೋ. ಸಾವಿರಾರು ಎಕರೆ ಇದೆಯಲ್ಲ, ಅದನ್ನೆಲ್ಲ ಮಾಡಿಸು. ಯಾಕೆ ಅವನ ಹೆಸರಿಗೆ ಮಾಡಿಸೋದು? ಯಾಕೆ ಮಾಡಿಸ್ಕೊಂಡಿದ್ದೆ ಅದನ್ನ ಕೇಳೋ. ನಿನಗೆ ದಮ್ಮು ತಾಕತ್ತಿದ್ರೆ ಅದನ್ನ ಬಿಟ್ಬಿಟ್ಟು ಸುಮ್ಮನೆ ನಮ್ಮ ಇವರು ಯಾಕೆ ನಿನಗೆ ಉನ್ನಯನ ವಿಚಾರದಲ್ಲಿ ಯಾವ ಥರ ಷಡ್ಯಂತ್ರ ಆಗಿದೆ ನೋಡು. ಹಾಂ, ಚಿನ್ನಯ್ಯನ ಫ್ಯಾಮಿಲಿ ಹತ್ರ ಹೋಗಿದ್ದು ಯಾರು? ಅದೇ ನೀನು ಕೂತ್ಕೊಂಡಿದ್ದಲ್ಲ ಹಾರ್ ಕನ್ನಡ, ಆ ಚಾನಲಿನ ಯಾಂಕರೇ ಅಲ್ಲಿ ಹೋಗಿರ್ತಕ್ಕಂಥದ್ದು. ಹೋಗಿ ಏನು ಮಾಡಿದ್ರು, ಏನು ಬಿಟ್ಟರು ನಮಗಂತೂ ಗೊತ್ತಿಲ್ಲ. ಆಗಲೇ ಚಿನ್ನಯ್ಯ ಉಲ್ಟಾ ಹೊಡೆದಿದ್ದು. ಅವನು ಇನ್ನೊಬ್ಬನಿದ್ದಾನಲ್ಲ, ಪೌಡರ್ ಟಿ ವಿ ರಾಕೇಶ, ಅವನೊಬ್ಬ ಬೇವರ್ಸಿ ಲೋಫರ್ ಲಪಂಗ. ಅವನು ಈ ಆರ್ ಕನ್ನಡದ ಮತ್ತೀಗ ಅಜಿತ್ ಸುವರ್ಣ ನ್ಯೂಸ್ ಏಷಿಯಂಟ್ ಲೋಫರ್ಗಳು. ನೀವೆಲ್ಲ ಲೋಫರ್ಗಳು ಸೇರಿಕೊಂಡು ನ್ಯಾಯವನ್ನು ಕೊಲೆ ಮಾಡಿದ್ದೀರಿ, ಅನ್ಯಾಯಕ್ಕೆ ಸಪೋರ್ಟ್ ಮಾಡ್ತಿದ್ದೀರಿ. ಇದು ಎಲ್ಲರಿಗೂ ಗೊತ್ತಿರತಕ್ಕಂಥ ಸಂಗತಿ. ಆಡಗ್ಲತ್ತಲ್ಲೇ ನ್ಯಾಯಕ್ಕೆ ರೇಪ್ ಮಾಡ್ತಾಯಿದ್ದೀರಿ ನೀವು ಲೋಫರ್ಗಳಿವು. ನಿಮ್ಮ ನ್ಯೂಸ್ ಚಾನಲ್ ನೋಡೋದು ನಮ್ಮ ಕರ್ಮ. ನಾನು ನೋಡಲ್ಲ, ಬಟ್ ಕೆಲವೊಬ್ಬರು ನೋಡ್ತಿದ್ದಾರಲ್ಲ, ಮೂರ್ಖರು ಅನ್ಬೇಕಾ ಏನು ಅನ್ಬೇಕು ನಮಗಂತೂ ಗೊತ್ತಾಗ್ತಿಲ್ಲ. ಯಾಕಂದರೆ ಧರ್ಮಸ್ಥಳದ ವಿಚಾರದಲ್ಲಿ ನೀವು ತೋರಿಸಿರ್ತಕ್ಕಂಥ ಯಾವ ಥರ ನಿಯತ್ತು, ಯಾರ ಪರವಾಗಿ ನಿಯತ್ತು, ಸತ್ಯದ ಪರ ಇರತಕ್ಕಂಥ ಮಾಧ್ಯಮಗಳು ಈ ಥರ ಆದರೆ ಹೆಂಗೆ? ಅದಕ್ಕೋಸ್ಕರ ಹೇಳ್ತಕ್ಕಂಥದ್ದು. ಜನಗಳೇ ಅರ್ಥ ಮಾಡ್ಕೊಳ್ಳಿ, ನಾವು ನಿಮ್ಮನ್ನು ಬೈತಾ ಇಲ್ಲ. ಅಲ್ಲಿ ಬರ್ತಕ್ಕಂಥ ಮಾಹಿತಿ ತಪ್ಪಿದೆ. ನಿಮಗೆ ದಾಖಲಾತಿ ಬೇಕಾದ್ರೆ ಕೊಡ್ತೀವಿ ನಾವು. ಧರ್ಮಸ್ಥಳದಲ್ಲಿ ಹೆಗ್ಡೆ ಯಾವ ಥರ ಅನ್ಯಾಯ ಮಾಡಿದ್ದಾನೆ, ದಲಿತರಿಗೆ ಯಾವ ಥರ ಅನ್ಯಾಯ ಮಾಡಿದ್ದಾನೆ, ಕಾಲೇಜಿನ ಹೇಳಂಗಿಲ್ಲ ಆ ಥರ ಕೋಟಿಗಟ್ಟಲೆ ಲೂಟಿ ಮಾಡಿದ್ದಾನೆ, ಸರ್ಕಾರದ ದುಡ್ಡು. ಇವೆಲ್ಲ ನಮ್ಮ ಟ್ಯಾಕ್ಸ್ ಮನಿ ರೀ. ಇದನ್ನ ಕೇಳಬಾರ್ದಾ? ನಿಮಗೆ ಕೇಳೋ ತಾಕತ್ತಿದ್ದಲ್ಲ, ನಾವು ಕೇಳ್ತೀವಿ ರೀ. ನಮಗೆ ಸಪೋರ್ಟ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಸತ್ಯವನ್ನೇ ಮಾತಾಡ್ತಕ್ಕಂಥದ್ದು, ಸುಳ್ಳು ಯಾವುದೂ ಮಾತಾಡೋಲ್ಲ. ನಮ್ಮ ಮಾತುಗಳು ಕಳಿಸ್ಬೋದು, ಬಟ್ ನಾವು ಹೇಳ್ತಕ್ಕಂಥ ಸತ್ಯ ಕಠೋರವಾಗಿರ್ತವೆ ನಮ್ಮ ಮಾತುಗಳು. ಯಾಕೆ ಹೇಳಿ? ಅಲ್ಲಿ ಆಗಿರ್ತಕ್ಕಂಥದ್ದು ಹಿಂದೂಗಳ ಕಗ್ಗೊಲೆ. ಇದನ್ನು ಕೇಳಿದರೆ ಬುರುಡೆ ಗ್ಯಾಂಗು, ಆ ಗ್ಯಾಂಗು, ಈ ಗ್ಯಾಂಗು, ಸ್ವಾಮಿ ನಾವು ಯಾವ ಗ್ಯಾಂಗ್ನರೂ ಅಲ್ಲ, ಸತ್ಯದ ಪರ ಇರ್ತಕ್ಕಂಥವ್ರು. ನೀವೇನು ಬೇಕಾದ್ರೂ ಹೆಸರಿಟ್ಕೊಳ್ಳಿ. ನೀವು ಬುರುಡೆ ಗ್ಯಾಂಗ್ ಅಂದರೆ ನಮ್ಮದು ಬುರುಡೆ ಗ್ಯಾಂಗೆ. ನೀವೇನು ಬೇಕಾದ್ರೂ ಅಂದ್ಕೊಳ್ಳಿ, ನೋ ಟೆನ್ಷನ್. 12-13 ವರ್ಷದಿಂದ ಈಗ 14 ವರ್ಷಕ್ಕೆ ಕಾಲಿಟ್ಟಿದೆ ಸೌಜನ್ಯ ಪ್ರಕರಣ. ದೆಹಲಿ ನಿರ್ಭಯ ಪ್ರಕರಣ ವಿತಿನ್ ಡೇಸಲ್ಲಿ ಕಂಡಿಡಿದು ಶಿಕ್ಷೆ ಸಮೇತ ಆಗೋಗ್ಬಿಡ್ತು. ಆದರೆ ಇಲ್ಲಿ 13 ವರ್ಷ ಸಮೇತ ಇಲ್ಲಾಂದರೆ ಧರ್ಮಸ್ಥಳದ ಬೆಳ್ತಂಗಡಿಯಲ್ಲಿ ಕಾನೂನು ಬೇರೆ ಇದೆಯಾ? ಅತ್ಯಾಚಾರಗಳು ಇಷ್ಟೊಂದು ದೊಡ್ಡವರ ಸಣ್ಣವರ ನಮಗಂತೂ ಗೊತ್ತಿಲ್ಲ. ಕಾಮೆಂಟ್ ಬಾಕ್ಸ್ ಕಾಲಿದೆ, ಕಾಮೆಂಟ್ ಮಾಡ್ತೀವಿ ಶಾಲೆ ಅತ್ಯಾಚಾರಗಳ ಬಗ್ಗೆ ನಿಮಗೇನಾದರೂ ಗೊತ್ತಿದ್ದರೆ. ನಮಗಂತೂ ಗೊತ್ತು, ಬಟ್ ಸಾಬೀತು ಮಾಡೋಕ್ಕೆ ದಾಖಲೆ ತಗೊಂಡು ಹೋದ್ರೆ ಸಮೇತ ಯಾವನು ಅದನ್ನ ತನಿಖೆ ಮಾಡೋದಿಲ್ಲ. ಗೊತ್ತಾಗುತ್ತಲ್ಲ ಈಗ ನಿಮಗೆ ಚಿನ್ನಯ್ಯ ಹೆಂಗೆ ಬಂದ, ತನಿಖೆ ಸಾಕ್ಷಿಗಳು ಏನಾದರೂ ಬಂದರೆ
ತನಿಖೆಗೆ ಸಾಕ್ಷಿ ಏನಾದ್ರು ಬಂದರೆ ಈ ಥರ ಉಲ್ಟಾ ಓಡಿಸ್ತಕ್ಕಂಥದ್ದು. ಯಾಕಂದರೆ ಅವರಿಗೆ ಫ್ಯಾಮ್ಲಿ ಇರುತ್ತೆ, ಆ ಫ್ಯಾಮ್ಲಿ ಧರಿಸ್ತಕ್ಕಂಥದ್ದು. ಇಲ್ಲಿ ಯಾರೂ ಸನ್ಯಾಸಿಗಳಿಲ್ಲ ರೀ, ಎಲ್ಲ ಸಂಸಾರಗಳು ಇರ್ತಕ್ಕಂಥದ್ದು. ಫ್ಯಾಮ್ಲಿಯ ಒಂದು ಭದ್ರತೆಗೆ ಎದುರಿ ನಮ್ಮ ಫ್ಯಾಮ್ಲಿಗೆ ಏನಾಗುತ್ತೋ ಏನು ಬಿಡುತ್ತೋ ಅಂತೇಳಿ ಎದುರಿ ಬಂದಿರತಕ್ಕಂಥ ಸಾಕ್ಷಿಗಳು ಉಲ್ಟಾ ಹೊಡೆದಿರ್ಬೋದು. ಅದನ್ನ ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಅಲ್ಲಿ ಆಗಿರ್ತಕ್ಕಂಥದ್ದು ಸತ್ಯ. ಆ ಘಟನೆಗಳು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ. ಆದರೆ ಸಾಕ್ಷಿಗಳ ಕೊರತೆ ಇದೆ. ಸಿಗ್ತಾ ಸಾಕ್ಷಿಗಳು ಬೇಜಾನ್ ಸಾಕ್ಷಿ ಇದ್ದಾವೆ, ಈ ಥರ ಎದುರಿಸೋದು ನೋಡಿ. ಚಿಕ್ಕ ಕೆಂಪಮ್ಮ ಸೌಜನ್ಯ ಪ್ರಮುಖ ಸಾಕ್ಷಿ ಮಹಿಳೆ SIT ತನಿಖೆ ನಡೆಸೋ ಹೊತ್ತಿನಲ್ಲಿ ಹೋಗಿ ತನಿಖೆಗೆ ಒಳಪಟ್ಟಿದ್ಲು. ಅವ್ರನ್ನ ಯಾವ ಥರ ಉಪಯೋಗಿಸ್ಕೊಂಡ್ರು ಇವರು, ತನಿಖೆ ಮಾಡಿದ್ರು ಯಾವ ಥರ ಉಪಯೋಗಿಸ್ಕೊಂಡ್ರು ಅಂಬೋದು ಎಲ್ಲರಿಗೂ ಗೊತ್ತಿದೆ. ಈ ಆರ್ ಕನ್ನಡ ನಮ್ಮದೇ ಹಾಗೆ ಹೀಗೆ ಮಹಾಭಾರತ. ಅಯ್ಯೋ ನಿನ್ನ ಸ್ಮಿತಾ, ನೀನು ಭಾರಿ ಸ್ಮಿತಾ, ನೀನು ಹೆಣ್ಣನ್ನು ಬೈಬಾರ್ದು. ಆದರೂ ನಿನ್ನ ಏನು ಮಾಡೋಕ್ಕಾಗಲ್ಲ. ನಿನ್ನ ಓನರ್ ಇದ್ದಾನಲ್ಲ, ಅವನು ಹೇಳ್ದಂಗೆ ನೀನು ಕೇಳ್ತಕ್ಕಂಥದ್ದು. ನೀನು ಬೇಡ ಬಿಡಿ. ದಣಿಗಳು ಕೊಡ್ತಾರಲ್ಲ, ಧರ್ಮಸ್ಥಳ ದಣಿಗಳು, ಪಾಪ ಅದಕ್ಕೋಸ್ಕರನೇ ನಿನ್ನ TRP ಪಾತಾಳಕ್ಕೆ ಹೋದ್ರೆ ಸಮೇತ, ಇನ್ನು ಕೆಲವು ದಿನಗಳಲ್ಲಿ ನಿನ್ನ ಚಾನಲ್ ನಿಂತೋದ್ರೆ ಸಮೇತ ನೀನು ಯಾವನಿಗೆ ಸಪೋರ್ಟ್ ಮಾಡ್ಬೇಕೋ ಅವನಿಗೆ ಸಪೋರ್ಟ್ ಮಾಡ್ತೀವಿ. ಅತ್ಯಾಚಾರಿಗೆ ಸಪೋರ್ಟ್ ಮಾಡ್ತಕ್ಕಂಥ ಚಾನಲ್ಗಳು ಭಾಳ ದಿನ ಹಿಡಿದಿಲ್ಲ. ಅತ್ಯಾಚಾರಿಗಳಿಗೆ ಸಪೋರ್ಟ್ ಮಾಡ್ತಕ್ಕಂಥ ಯೂಟ್ಯೂಬ್ ಚಾನಲ್ಲು ಮೇನ್ ಸ್ಟ್ರೀಮ್ ಮೀಡಿಯಾ ಸಮೇತ ಭಾಳ ದಿನ ಇರೋದಿಲ್ಲ. ಇದು ಸೌಜನ್ಯಳ ಶಾಪ, ಇದು ಸತ್ಯ, ಇದು ಗೊತ್ತಾಗ್ತಿದೆ. ಅಲ್ಲೇ ನೋಡಿ, ಅವನು ಕರ್ನಾಟಕ TV ಅನ್ನೋ ಅವನು ಇರಬೇಕು, ಅದನ್ನು ಸರಿ ಗೊತ್ತಿಲ್ಲ. ಅವನು ಒದ್ದೊಳಗೆ ಹಾಕಿದ್ರು. ಹಂಗೆ ಅವ್ನು ಭಾಳ ನಿಗಾಡ್ತಿದ್ದ, ಅವನು ಒದ್ದೊಳಗೆ ಹಾಕಿದ್ರು. ಯಾವ ಥರ ನಿಗಾಡ್ತಿದ್ರೆ, ಸೌಜನ್ಯ ಅತ್ಯಾಚಾರ ಮಾಡಿದ್ದು ಬರೀ ಇವರೇ, ಸೌಜನ್ಯ ಹೊರಟಗಾರ್ರಿ ಎಂಬ ರೀತಿಯಲ್ಲಿ ಮಾತಾಡ್ತಿದ್ದ. ಗೊತ್ತಾಯ್ತು ಅವನಿಗೆ ಎಲ್ಲಿರ್ಬೇಕು, ಇವನಿಗೆ ಎಲ್ಲಿ ಕಳಿಸ್ಬೇಕಂಬೋದು ಗೊತ್ತಾಯಿತು ಸೌಜನ್ಯಳಿಗೆ. ಹಾಗೆ ಅವನು ಅಲ್ಲಿಗೆ ಹೋದ. ಹಿಂಗೆ ಬೇಜಾನಾಗಿದ್ದಾವೆ. ಇನ್ನೊಬ್ಬನು ಮತ್ತೆ ಅಶ್ವದವಿತ್ತ ಅವನ ಹೆಸರೇನಿರಬೇಕು, ಅವಯ ಪಾಪ ರಿಪೋರ್ಟ್ರು, ಅವಯ ಸಮೇತ ಹೊರಗೆ ಎದ್ದು ಬಂದ. ಬುಲೆಟಿನಿಂದ ಎದ್ದು ಬರ್ತಾಯಿದ್ದೀನಿ, ಈ ಥರ ಮಾತಾಡ್ಬೇಕು, ನನ್ನ ಕೈಲಿ ಮಾತಾಡೋಕ್ಕಾಗ್ತಿಲ್ಲ, ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಅಂದರೆ ಎದ್ದು ಬಂದ. ಹೀಗೆ ಕೆಲವರು ಬಂದೇ ಬರ್ತಾರೆ. ಒಂದಲ್ಲ ಒಂದಿನ ಎಲ್ಲರೂ ಬೈಲಿಗೆ ಬಂದೇ ಬರ್ತಾರೆ. ಸ್ಮಿತಾ, ನೀನು ಕೂಡ ಭಾಳ ದಿನ ಅಲ್ಲಿರಲ್ಲ, ಬಂದೇ ಬರ್ತಿ. ನಾವು ಕರಿತಕ್ಕಂಥದ್ದಲ್ಲ, ನಿನಗೆ ಗೊತ್ತಾದ್ಮೇಲೆ ನೀನು ಹೊರಗೆ ಬರ್ತೀಯ ಅಂದ್ಕೊಂಡಿದ್ದೀನಿ. ಬರೋ ಚಾನ್ಸು ನೋಡೋಣ ಏನಾಗುತ್ತೆ ನೋಡಿ. ಈಗ ಧರ್ಮಸ್ಥಳದಲ್ಲಿ ಕೊಂದವರು ಟೀಮು ಮೊನ್ನೆ ಪ್ರತಿಭಟನೆ ಮಾಡಿತು. ಕೊಂದವರು ಯಾರು? ಇದು ದೊಡ್ಡ ಟೀಮ್. ಇದನ್ನ ಯಾರ ಕೈಯಿಂದಲೂ ಎದುರಾಕೊಳ್ಳೋಕ್ಕಾಗೋದಿಲ್ಲ. ಯಾಕೇಳಿ, ಅವರು ಹೆಣ್ಮಕ್ಳು ಕೇಳ್ತಕ್ಕಂಥದ್ದು ಹೆಣ್ಣು ಮಕ್ಕಳ ಹಕ್ಕನ್ನು, ಅದನ್ನ ಕಿತ್ಕೊಳ್ಳೋಕೆ ಯಾರಿಂದಲೂ ಆಗದೆ, ಸಿದ್ದರಾಮಯ್ಯ ಕೈಯಿಂದಲೂ ಸಮೇತ ಆಗೋದಿಲ್ಲ. ಆದರೆ ಕೇಸ್ ಮಾತ್ರ ಹಳ್ಳ ಹಿಡಿಸ್ತಾರೆ ಎಂಬುದು ಮಾತ್ರ ಗೊತ್ತು. ಅಂದ್ಬಿಟ್ರೆ ಬೇರೆ ಇನ್ನೇನು ಮಾಡೋಕ್ಕಾಗಲ್ಲ ನೋಡಿ. ಧರ್ಮಸ್ಥಳದಲ್ಲಿ ಮಹೇಶ್ ಅಣ್ಣನನ್ನು ಹೇಗಾದರೂ ಮಾಡಿ, ಹೇಗಾದರೂ ಯಾವುದೇ ಒಂದು ಷಡ್ಯಂತ್ರದಿಂದಾಗಲಿ ಯಾವುದೋ ಒಂದು ನೋಡಿ, ಇದು ಗೊತ್ತಾಗುತ್ತೆ. ಹಳೇ ಕೇಸ್ ರೀ, ಅಕ್ವಿಟ್ ಆಗಿದ್ದ ಕೇಸೆಲ್ಲ ತಗೊಂಬಂದು ಹಿಡಿದು 92-93 ಆಗಿರ್ತಕ್ಕಂಥ ಕೇಸ್ಗಳನ್ನು ತಗೊಂಬಂದು ಹಾಕಿ ಮಹೇಶ್ ಅಣ್ಣನನ್ನು ಗಡೀಪಾರು ಮಾಡುವುದು ಯಾಕೆ? ಸುಪ್ರೀಂ ಕೋರ್ಟಲ್ಲಿ ಈ ಕೇಸ್ ನಿಂತ್ಕೊಳ್ತಾ ಕಿತ್ತೋಗುತ್ತೆ ರೀ. ಅಷ್ಟು ಜ್ಞಾನ ಇಲ್ಲದ ಅಧಿಕಾರಿಗಳು ಅನ್ಬೇಕು. ಅವ್ರನ್ನ ಏನು ಅನ್ಬೇಕು ನನಗಂತೂ ಅರ್ಥ ಆಗ್ತಿಲ್ಲ. ದಯವಿಟ್ಟು ಕ್ಷಮಿಸಿ ಅಧಿಕಾರಿಗಳೇ. ಬಟ್ ನೀವು ಯಾರ ಪರವಾಗಿ ಕೆಲಸ ಮಾಡ್ತಾಯಿದ್ದಾರೆ ಇಲ್ಲಿ? ಸ್ಟಿಲ್ಲಾ ವರ್ಗೀಸ್ ಅವರು ಒಬ್ಬ ಲೇಡಿ ಆಗಿದ್ಕೊಂಡು ಇಲ್ಲಿ ಆಗಿರ್ತಕ್ಕಂಥ ಹೆಣ್ಮಕ್ಳಿಗೆ ಅನ್ಯಾಯಕ್ಕೆ ನ್ಯಾಯದ ಪರವಾಗಿ, ಅನ್ಯಾಯಕ್ಕೆ ನ್ಯಾಯ ಕೇಳುವ ಸಲುವಾಗಿ ಬಂದಿರತಕ್ಕಂಥ ಮಹೇಶ್ ಅಣ್ಣನನ್ನು ಗಡೀಪಾರು ಮಾಡ್ತಿರಲ್ಲ. ನಿಮ್ಮನ್ನ ಏನು ಅನ್ಬೇಕು? ಈ ವಿಚಾರದಲ್ಲಿ ನಾನು ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಿರಲ್ಲ. ಆ ಕೇಸ್ ಆದರೂ ನೋಡಿ ಮೇಡಮ್ ಅವರೇ, ಹಿಂದಿರವ ಮುಂದಿರವ 50 ರೂಪಾಯಿ ಫೈನ್ ಕಟ್ಟಿರ್ತಕ್ಕಂಥ ಪಾರ್ಕಿಂಗ್ ಕೇಸ್ ಸಮೇತ ಇದರಲ್ಲಿ ಸೇರಿಸ್ತಾರೆ ಅಂದರೆ ಗಡೀಪಾರಿಗೆ ನಿಮ್ಮನ್ನ ಏನು ಅನ್ನಬೇಕು? ನನಗಂತೂ ಅರ್ಥ ಆಗ್ತಿಲ್ಲ. ಸತ್ಯ ಏನಾದರೂ ನಿಮಗೆ ಗೊತ್ತಿದ್ದರೆ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಇಲ್ಲಿ ಆಗಿರ್ತಕ್ಕಂಥದ್ದು ಭಾಳ ದೌರ್ಜನ್ಯ. ಮಹೇಶನ ಮೇಲೆ ನಮಗೆ ಆಗ್ತಕ್ಕಂಥ ದೌರ್ಜನ್ಯ ಗೊತ್ತಾಗ್ತಿದೆ. ಇಲ್ಲಿ ಅವರು ಲಾಯರ್ಗೆ ವಾದ ಮಾಡೋಕ್ಕೆ ಸಮೇತ ಬಿಡ್ತಾಯಿಲ್ಲ. ಧರ್ಮಸ್ಥಳದ ಮಹೇಶ್ ಅಣ್ಣನ ಪರವಾಗಿರ್ತಕ್ಕಂಥ ರಾಜು ವಾಸು ಪೂಜಾರಿ ಅವರಿಗೆ ವಾದ ಮಾಡೋಕ್ಕೆ ಸಮೇತ ಕೊಡ್ತಾ ಇಲ್ಲ, ಅವಕಾಶನ ಕೊಡ್ತಾ ಇಲ್ಲ. ಅಲ್ಲೇನಾದರೂ ದಣಿಗಳ ಷಡ್ಯಂತ್ರ ಭಾಳ ಇದೆ. ದಣಿಗಳ ಕೈಚಳಕ ಜೋರಾಗಿದೆ. ಧರ್ಮಸ್ಥಳದ ದಣಿಗಳ ಕೈಚಳಕ ಈ ಕೇಸಲ್ಲಿ ಭಾಳ ಇದೆ ಎಂಬುದು ನಮಗೆಲ್ಲ ಅನುಮಾನಾಸ್ಪದವಾಗಿದೆ. ಹಾಗೆ ಹೇಳ್ತಕ್ಕಂಥದ್ದು ನೋಡಿ. ಧರ್ಮಸ್ಥಳದ ಕಾಮಂದರೆ ನೀವು ಬೇರೆ ಏನಂತ ಗೊತ್ತಿಲ್ಲ, ನಿಮ್ಮ ಪಾಪದ ಕೂಡ ತುಂಬಿ ಬರ್ತಾ ಇದೆ. ಇಷ್ಟು ವರ್ಷ ಆದರೆ ಸಮೇತ ತುಂಬಿದ್ದಿಲ್ಲ, ಈಗ ತುಂಬಿ ಬರ್ತಾ ಇದೆ. ಇನ್ನು ನಿಮಗೆ ಉಳಿಗಾಲವಿಲ್ಲ.
ನೀವೇನು ಆ ಹುಡುಗಿನ ಮುಟ್ಟಿ ತಪ್ಪು ಮಾಡಿದ್ರಿ, ಸೌಜನ್ಯ ಎಂಬ ಹುಡುಗಿಯನ್ನು ಮುಟ್ಟಿ ನೀವು ತಪ್ಪು ಮಾಡಿದ್ರಿ. ಇದು ಸತ್ಯ. ಇದು ಒಂದೆರಡಕ್ಕೆ ಸುಮ್ಮನಾಗಬೇಕಾಯಿತು. ಆನೆಮಾವತಿನ ಕೇಸು, ವೇದವಲ್ಲಿ, ಪದ್ಮಲತಾ ಮತ್ತು ಕೇರಳದ ಆ ವ್ಯಕ್ತಿ ಆಸ್ತಿಗೋಸ್ಕರ ಕೊಂದಾಕಿದ್ರಲ್ಲ, ಅಲ್ಲಿಗೂ ಸ್ಟಾಪ್ ಮಾಡಿದ್ರ? ಇಲ್ಲ. ನಿಮ್ದು ಒಂದ ಎರಡ ಬೇಜಾನ್ ಆಸ್ತಿಗೋಸ್ಕರ ಯಾರು ಬೇಕಾದ್ರೂ ಸಾಯಿಸದ? ಒಬ್ಬೊಬ್ಬ ಕೇಳಿದರೆ ವಿಚಿತ್ರವಾಗಿದೆ. ಅಂದರೆ ನಾಗರಿಕ ಸೇವಾ ಟ್ರಸ್ಟ್ ಎಷ್ಟು ಹೋರಾಟ ನಡೆಸ್ತಾ ಇದೆ. ಅದರ ಅಧ್ಯಕ್ಷ ಆಗಿರ್ತಕ್ಕಂಥ ಸೋಮನಾಥ್ ನಾಯಕ್ ಅವರು ಇಳಿ ವಯಸ್ಸಿನವರಾದ್ರೂ ಸಮೇತ ಎಷ್ಟು ಹೋರಾಟ ಮಾಡ್ತಾಯಿದ್ದಾರೆ. ಈ ಜನಗಳಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಇನ್ನು ಅದರ ಪರವಾಗಿ ನಿಂತ್ಕೊಂಡಿರಲ್ಲ, ಅತ್ಯಾಚಾರಿಗಳ ಪರ ನಿಂತ್ಕೊಂಡಿದ್ರಲ್ಲ, ನಿಮಗೇನು ಅನ್ನಬೇಕು? ಅಂದರೆ ನೀವು ದುಡ್ಡಿಗೆ ವ್ಯಾಲ್ಯೂ ಕೊಡ್ತಾಯಿದ್ದೀರಿ, ಸತ್ಯಕ್ಕೆ ವ್ಯಾಲ್ಯೂ ಇಲ್ಲ. ಹಾಗೇ ಕಾಣ್ತಾ ಇದೆ ನಮಗೆಲ್ಲ. ಅವ್ರು ನಾವು ಅತ್ಯಾಚಾರಿ ಅಂತ ಇಲ್ಲ, ಅತ್ಯಾಚಾರಗಳು ರಕ್ಷಣೆ ಮಾಡ್ತಕ್ಕಂಥವರು ಧರ್ಮಸ್ಥಳ ದಣಿಗಳು, ಅವ್ರ ಕುಟುಂಬದವ್ರು ಇದ್ದಾರೋ ಬಿಟ್ಟರೆ ನಮಗೆ ಗೊತ್ತಿಲ್ಲ. ಬಟ್ಟು ತನಿಖೆ ಮಾಡೋಕ್ಕೆ ಅವಕಾಶ ಕೊಡ್ದಂಗೆ ದೌರ್ಜನ್ಯ ಮಾಡ್ತಾವ್ರೆ ಅಧಿಕಾರಿಗಳ ಮೇಲೆ. ಅವ್ರನ್ನ ಡೈವರ್ಷನ್ ತಗೊತಿದ್ದಾರೆ ಈ ಕೇಸಲ್ಲಿ. ಅಂದರೆ ಇವರ ಕೈವಾಡ ಬೇಜಾನಿದೆ ನೋಡಿ. ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ SIT ತನಿಖೆ ವರದಿಯನ್ನು ಸಲ್ಲಿಸ್ತಕ್ಕಂಥ SIT ತನಿಖೆ ವರದಿಯನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡಿತ್ತು. ಆ ವರದಿಯನ್ನು ಕೊಡಿ ಎಂದು ಅಪ್ಲಿಕೇಶನ್ ಹಾಕ್ಕೊಂಡಿದ್ರು ನಮ್ಮ ಸೌಜನ್ಯ ಹೋರಾಟಗಾರರಾದ ಮಹೇಶಣ್ಣ ಮತ್ತು ಜಯಂತಣ್ಣ ಅವರು. ಕೊಡ್ತೀವಿ ಅಂತೇಳಿ ಕೋರ್ಟ್ ಆದೇಶ ಕೊಟ್ಟರು ಸಮೇತ ಅಲ್ಲಿನ ದಣಿಗಳು ಆದೇಶ ಕೊಟ್ಟಿಲ್ಲ. ಹಂಗಾಗಿ ಇನ್ನು ಆ ಪೇಪರ್ ಕೊಟ್ಟಿಲ್ಲ. ಹೆಂಗಿದೆ ರೀ ಆಡಳಿತ? ಅಲ್ಲಿ ಇಂಥ ಆಡಳಿತ ನಮಗೆ ಬೇಕಾ? ಇಂಥ ಸರ್ಕಾರ ಬೇಕಾ? BJP ಅವರು ಅಷ್ಟೇ ಮಾಡಿದರು ಸೌಜನ್ಯ ಕೇಸಿಗೆ. ಈಗ SIT ತನಿಖೆಗೆ ಆದೇಶ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸಮೇತ ಅದೇ ರೂಟಲ್ಲಿ ಹೋಗ್ತಕ್ಕಂಥದ್ದು ನಮಗೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಎಲ್ಲ ರಾಜಕೀಯದವರು ಇದೇ ಥರ ಮಾಡಿದ್ರೆ ನ್ಯಾಯ ಸಿಗೋದಾದರೂ ಹೇಗೆ? ನ್ಯಾಯ ತಗೊಂಬೋದಾದರೂ ಹೇಗೆ? ಅಲ್ಲಿ ಅತ್ಯಾಚಾರಿಗಳ ವಿರುದ್ಧವಾಗಿ ಏನಾದರೂ ಮಾತಾಡಿದ್ರೆ ನಮ್ಮಂಥ ಯೂಟ್ಯೂಬ್ ಚಾನಲ್ಗೆ ತಿಂಗಳಿಗೆ 4-5 ವೀಡಿಯೋ ಡಿಲೆಕ್ಟ್ ಮಾಡಿ ಅಂತ ಕಳಿಸ್ತಿರಲ್ಲ. ಒಟ್ಟಿಗೆ ನೀವು ಏನು ತಿಂತೀರಿ? ಲೋಫರ್ಗಳ ವೀಡಿಯೋದಲ್ಲಿ ಏನಾದರೂ ತಪ್ಪಿದ್ರೆ ಅದನ್ನ ಕೋರ್ಟ್ಗೆ ಹಾಕಿ, ಅದನ್ನ ಬಿಟ್ಬಿಟ್ಟು ವೀಡಿಯೋ ಡಿಲೆಕ್ಟ್ ಮಾಡಿ ಕೋರ್ಟ್ ಚೀಟಿಂಗ್ ದಾಖಲಾತಿ ಕೊಡ್ತೀವಿ ರೀ. ನಾವು ಮಾತಾಡೋದಕ್ಕೆಲ್ಲ ದಾಖಲಾತಿ ಕೊಡ್ತೀವಿ, ದಾಖಲಾತಿ ಇದ್ದಾವೆ, ದಾಖಲಾತಿ ಇಟ್ಕೊಂಡೇ ಮಾತಾಡ್ತಕ್ಕಂಥದ್ದು. ಅದನ್ನ ಬಿಟ್ಬಿಟ್ಟು ವೀಡಿಯೋ ಡಿಲೆಕ್ಟ್ ಮಾಡಿ. ಯಾಕೆ ನಿಮ್ಮ ಪರವಾಗಿ ಮಾತಾಡಿದ್ರೆ ಮಾತ್ರ ಅಂತ ಯೂಟ್ಯೂಬ್ರಿಗೆ ಯಾವುದೋ ಒಂದು ನೋಟಿಸ್ ಕಳಿಸಲ್ಲ, ಇನ್ನೊಂದು ಮಾಡಲ್ಲ. ನಾವೆಲ್ಲಿ ಆಗಿರ್ತಕ್ಕಂಥ, ನಾವು ಯಾರು ಪರವಾಗಿಲ್ಲ ರೀ, ಅಲ್ಲಿ ಆಗಿರ್ತಕ್ಕಂಥದಕ್ಕೆ ನ್ಯಾಯ ಕೇಳ್ತಕ್ಕಂಥದ್ದು. ಸೌಜನ್ಯ ಆಗಿದ್ದು ಸುಳ್ಳ, ಪದ್ಮಲತಾ ಆಗಿದ್ದು ಸುಳ್ಳ, ಇವೆಲ್ಲ ಕೊಲೆಗಳು ಅತ್ಯಾಚಾರಗಳಾಗಿರ್ತಕ್ಕಂಥದ್ದೆಲ್ಲ ಸುಳ್ಳ. ಇದು ಸುಳ್ಳಾದರೆ ನಮ್ಮ ಹೇಳ್ತಕ್ಕಂಥ ಮಾಹಿತಿ ಸಮೇತ ಸುಳ್ಳು ಅಂತ ಭಾವಿಸ್ರಿ ನೀವೆಲ್ಲ. ನಾವು ಬೇಜಾರಾಗೋದೇ ಇಲ್ಲ. ನಾವೇ ಷಡ್ಯಂತ್ರ ಮಾಡ್ತೀವಿ ಅಂತೇಳಿ ನಾವೇ ಒಂದು ಏನನ್ನು ತೊಗೊಂಡು ನಾವು ಮುಖಕ್ಕೆ ನಾವು ಹಿಡ್ಕೊಂಡು ವಾಪಸ್ ಬರ್ತೀವಿ. ಅಲ್ಲಿ ಆಗಿರ್ತಕ್ಕಂಥ ಸತ್ಯ ಅಲ್ಲ. ಸತ್ಯಕ್ಕೋಸ್ಕರ ಹೋರಾಟ ಮಾಡಿದ್ರೆ ಇಷ್ಟೆಲ್ಲ ಹಿಂಸೆ ಕೊಡ್ತೀರಲ್ಲ ರೀ ನೀವು. ಸಣ್ಣ ಯೂಟ್ಯೂಬ್ ಚಾನಲ್, ನಂದು ಒಂದು ಸಣ್ಣ ಯೂಟ್ಯೂಬ್ ಚಾನಲ್, ನನ್ನ ಚಾನಲ್ ಮೇಲೆ ನಿಮ್ಗೆ ಇಷ್ಟೊಂದು ಕಣ್ಣು ಬಿದ್ದಿದಲ್ಲ. ಈ ಲೋಫರ್ಗಳ ನನ್ನ ಚಾನಲ್ಗೆ ಈ ಥರ ತಿಂಗಳಿಗೆ 4-5 ವೀಡಿಯೋಕ್ಕೆ ಡಿಲೆಕ್ಟ್ ಮಾಡಿ ಅಷ್ಟೊಂದು ಹುರ್ಕೊಂತಿದ್ದೀರ. ಅತ್ಯಾಚಾರಗಳು ನೀವೆಂಬುದು ನಮಗೆ ಗೊತ್ತಾಗಿದೆ ಆಲ್ರೆಡಿ. ಈ ಥರ ನೀವು ಮಾಡಿಸ್ತಾಯಿದ್ದೀರಂದರೆ ನಮಗೆ ಗೊತ್ತಾಗಿದೆ ಅಂದ್ಕೊಂಡಿದ್ದೀವಿ. ಇದು ಸತ್ಯ. ಇದು ಯಾಕಂದರೆ ನಿಮ್ಮ ಬಂಡವಾಳ ನಾವು ಬಯಲಿಗೆ ಮಾಡ್ತಾಯಿದ್ದೀವಲ್ಲ. ನನ್ನಿಂದ ಒಂದು 1000 ಜನ 2000 ಜನ ಅಷ್ಟೇ ಜನ ನೋಡಲಿ ಸಾಕು ನನಗೆ. ಅವ್ರಿಗೆ ಅದರಲ್ಲಿ ಒಬ್ಬರು ಇಬ್ಬರು ತಿಳ್ಕೊಂಡ್ರೆ ಸಾಕಲ್ವಾ? ಅದಕ್ಕೋಸ್ಕರ ಪ್ರಸಾರ ಮಾಡ್ತಕ್ಕಂಥದ್ದು. ನನಗೇನು ಇದರಿಂದ ದುಡ್ಡು ಬರಲಿ ಇನ್ನೊಂದು ಬರಲಿ ಅಂತ ಮಾಡ್ತಾಯಿಲ್ಲ ನಾನು. ನನಗೇನು ಧರ್ಮಸ್ಥಳದಾಗಿರ್ತಕ್ಕಂಥ ಸತ್ಯ ಘಟನೆಗಳು, ಅಲ್ಲಿ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ಒಳಪಟ್ಟವರಿಗೆ ನ್ಯಾಯ ಕೊಡಿಸುವ ಸಲುವಾಗಿ ನಾನು ಹೋರಾಟ ಮಾಡ್ತಕ್ಕಂಥದ್ದು ಯೂಟ್ಯೂಬಲ್ಲಿ. ಬರೀ ಧರ್ಮಸ್ಥಳದ ಬಗ್ಗೆನೇ ಜಾಸ್ತಿ ಮಾಡ್ತಿರೋದಲ್ಲ, ಧರ್ಮಸ್ಥಳದ ಬಗ್ಗೆನೇ. ಯಾಕೇಳಿ ನಮ್ಮ ಪವಿತ್ರ ಕ್ಷೇತ್ರವನ್ನು ಹಾಳು ಮಾಡಿ ಮೋಸಿದ ಮುಂಡಾಸುದಾರಿಗಳವರು. ಅದಕ್ಕೋಸ್ಕರನೇ ನಾವು ದೇವಸ್ಥಾನದ ಪರವಾಗಿ, ನಮ್ಮ ಹಿಂದೂ ದೇವಾಲಯದ ಪರವಾಗಿ ಇರ್ತಕ್ಕಂಥವರು. ನೀವು ತಪ್ಪು ತಿಳ್ಕೋಬೇಡಿ ದಯವಿಟ್ಟು. ನಮಗೆ ದೇವಸ್ಥಾನಕ್ಕೆ ಧಕ್ಕೆ ತಂದಿರತಕ್ಕಂಥ ಈ ಅಧಿಕಾರಿಗಳೇನಿದಾರಲ್ಲ, ಧರ್ಮಾಧಿಕಾರಿ ಇನ್ನೊಬ್ಬನಿದಾನಲ್ಲ, ಅವರು ವಿರುದ್ಧವಾಗಿ ನಿಂತ್ಕೊಂಡಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಅವರು ಯಾವುದೇ ಕಾನೂನು ಅವರಿಗೆ ಅನ್ವಯ ಆಗೋದೇ ಇಲ್ಲ. ಅಲ್ಲ ರೀ, BLO ಸಂತೋಷ್ ಅವರೇ, ದಯವಿಟ್ಟು ನೀವು ಹೇಳ್ತಾಯಿದ್ರಿ ಏನಂತ, ನೀವು ಕೋರ್ಟಿಗೆ ಹೋದರೆ ಕೇಸ್ ಬಗೆರಲ್ಲ, ನ್ಯಾಯ ಸಿಗಲ್ಲ, ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ನ್ಯಾಯ ಸಿಗುತ್ತೆ ಅಂತ ಹೇಳ್ತಾಯಿದ್ರಲ್ಲ. ಈಗ ಕೇಳಿ, ಅವ್ರ ಮೇಲೆ ಎಷ್ಟು ಕೇಸ್ ಹಾಕಿದ್ದಾರೆ, ಎಷ್ಟು ಕೇಸ್ಗಳೇ ಅವ್ರು ಕೋರ್ಟಿಗೆ ಹೋಗ್ಬೇಕು?
ಅವ್ರು ಯಾಕೆ ನಮ್ಮ ಮೇಲೆ ಕೋರ್ಟ್ ಕೇಸ್ ಹಾಕ್ತಿದ್ದಾರೆ? ಇದನ್ನ ಅರ್ಥ ಮಾಡ್ಕೊಳ್ಳಿ ಸಾಹೇಬ್ರೆ. ಧರ್ಮಸ್ಥಳಕ್ಕೆ ಹೋದರೆ ನ್ಯಾಯ ಸಿಗೋದು ಡೌಟು. ಹಂಗಿದ್ರೆ ಇಷ್ಟೊಂದೆಲ್ಲ ಕೊಲೆಗಳು ಯಾಕೆ ಆಗ್ತಿದ್ವು ಅದ್ರ ಬಗ್ಗೆ ಪ್ರಶ್ನೆ ಮಾಡಿ. ನಿಮ್ಗೆ ತಾಕತ್ತಿದ್ದ ಆ ದೇವಸ್ಥಾನವನ್ನು ಹಿಂದೂಗಳ ಟೆಂಪಲ್ ಎಂದು ಘೋಷಣೆ ಮಾಡಿ, ಪೇಪರ್ ಮುಖಾಂತರ ಬರೀ ಬಾಯಲ್ಲಿ ಹೇಳೋದಲ್ಲ, ಅದು ಮಾಡಿ ತಾಕತ್ತಿದ್ರೆ BL ಸಂತೋಷ್ ಅವರಿಗೆ ನಾನು ಹೇಳ್ತಕ್ಕಂಥದ್ದು. ನಮ್ಮ ಮಾತುಗಳೇ ಹಿಂಗೆ ಇರ್ತಕ್ಕಂಥದ್ದು. ಇದರಲ್ಲಿ ಏನೋ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಬಟ್ ನಮ್ಮ ಹಿಂದೂ ದೇವಾಲಯವನ್ನು ಹಿಂದೂಗಳಿಗೆ ಮಾಡಿಸಿ ಮತ್ತೆ ನೋಡೋಣ. ಅದನ್ನ ಬಿಟ್ಟು ಜೈನ್ ಇನ್ಸ್ಟಿಟ್ಯೂಟ್ ಸಂದರ್ಭಕ್ಕೆ ತಕ್ಕಂತೆ ಉಸಿರುವಳಿ ಥರ ಹಾಡ್ತಾ ಇರುವ ಅಲ್ಲಿಯ ಅಧರ್ಮಾಧಿಕಾರಿ ಕಣ್ರಿ ಅವ್ರ ಬಗ್ಗೆ ಪ್ರಶ್ನೆ ಮಾಡಿ ನೀವು. ಅದನ್ನು ಬಿಟ್ಟು ಹೋರಾಟಗಾರರ ಮೇಲೆ ಸುಮ್ಮನೆ ಸುಳ್ಳು ಕೇಸ್ ಹಾಕ್ಸೋದು, ಏನೋ ಮಾಡ್ತಕ್ಕಂಥ ಇದೆಲ್ಲ ತಪ್ಪು. ಇದು ಜನಗಳಿಗೆ ಅರ್ಥ ಆಗಿದೆ. ನೆಕ್ಸ್ಟ್ ನಿಮ್ಮ ಕೇಂದ್ರದಲ್ಲಿ ಕೂಡ BJP ಬರುವುದು 100ಕ್ಕೆ 90% ಡೌಟು. ಇದನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಅತ್ಯಾಚಾರಗಳ ಪರ ಇದ್ದೀರೋ, ನ್ಯಾಯದ ಪರ ಇದ್ದೀರೋ ನಮಗಂತೂ ಗೊತ್ತಿಲ್ಲ. ನಮಗೆ ಮೇಲ್ನೋಟಕ್ಕೆ ಕಾಣ್ತಾ ಇರೋದು ನೀವು ಯಾರ ಪರ ಅಂಬೋದು ನಮ್ಮ ಮೇಲ್ನೋಟಕ್ಕೆಲ್ಲ ಗೊತ್ತಾಗ್ತಾ ಇದೆ. ಅತ್ಯಾಚಾರಿಗಳ ಪರ ಇರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಹಂಗಾಗಿ ಹೇಳ್ತಕ್ಕಂಥದ್ದು. ನಮಸ್ಕಾರ ಸ್ನೇಹಿತರೆ. ಎಲ್ಲ ಸೌಜನ್ಯ ಹೋರಾಟಗಾರರಿಗೂ ಸಾಮಾಜಿಕ ಹೋರಾಟಗಾರರಿಗೂ ಹೃತ್ಪೂರ್ವಕವಾದ ನಮಸ್ಕಾರಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ. ದಯವಿಟ್ಟು ನಮ್ಮ ಚಾನಲಿನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ದಯವಿಟ್ಟು ನಿಮ್ಮ ಪ್ರೋತ್ಸಾಹ ನಮಗೆ ಇದೇ ಥರ ಇರಲಿ. ನಮಸ್ಕಾರ ಎಲ್ಲ ಸೌಜನ್ಯ ಹೋರಾಟಗಾರರಿಗೆ. ಜೈ ಶ್ರೀರಾಮ್, ಜೈ ಸೌಜನ್ಯ. ನ್ಯಾಯ ಸಿಗಲೇಬೇಕು. ಜೈ ಶ್ರೀರಾಮ್, ಜೈ ಸೌಜನ್ಯ ದೇವಿ. ನಮಸ್ಕಾರ.